ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ಪ್ರೀತಿಪೂರ್ವಕವಾಗಿ ನಮಿಸಿ ವಿಶ್ವಗೀತಾ ಪರ್ಯಾಯಸ್ಥರಾದ ಶ್ರೀ ಸುಗುಣೇಂದ್ರ ತೀರ್ಥರಿಗೆ ವಂದಿಸಿ ಭಗವದ್ಗೀತೆಯ 3ನೇ ಅಧ್ಯಾಯದ 10ನೇ ಶ್ಲೋಕವನ್ನು ನಾವಿವತ್ತು ನೋಡ್ಬೇಕು. ಶ್ರೀ ಭಗವಾನ್ ಉವಾಚ ಸಹಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯದ್ವಂ ಏಷವೋಸ್ತ್ವಿಷ್ಟಕಾಮಧುಕ್. ಸಹಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯದ್ವಂ ಏಷವೋ ಇಷ್ಟಕಾಮಧುಕ್. ಇಲ್ಲಿ ಎಲ್ಲ ಜೀವರಾಶಿಗಳು ಯಜ್ಞ ರೂಪದಲ್ಲಿ ಕರ್ಮ ಮಾಡೋದ್ರಿಂದ ನಮಗೆ ಏನಾದ್ರೂ ಬಯಕೆಗಳಿದ್ರೆ ಅದು ಈಡೇರೋದಾ ಅಂತ ಅನ್ನುವಂತ ಒಂದು ಸಂಶಯ ಇರತ್ತೆ. ಯಾಕೆ ನಾವು ಯಜ್ಞ ರೂಪದಲ್ಲೇ ಕರ್ಮವನ್ನು ಮಾಡ್ಬೇಕು ಅಂತ ಅನ್ನುವಂತ ಒಂದು ಪ್ರಶ್ನೆನೂ ಇರತ್ತೆ. ನಮ್ಮ ಕೆಲ್ಸದಲ್ಲಿ ನಾವು ಮಾಡಿ ನಾವೇನ್ ಬೇಕೋ ಅದನ್ನ ಬಯಸಿದ್ನ ನಾವು ಪಡೆಯಬಹುದು ಅಂತ ಅನ್ನುವಂತ ಆಲೋಚನೆ ಇರತ್ತೆ. ಎಲ್ಲಾ ವಿಧವಾದ ಒಂದೊಂದು ಸಂಶಯಕ್ಕೂ ಒಂದು ಅರ್ಥವಾದ ರೂಪದಲ್ಲಿ ಕೃಷ್ಣ ಪರಮಾತ್ಮ ಇದನ್ನು ಹೇಳ್ತಾನೆ. ಅರ್ಥವಾದ ಅಂತ ಅನ್ನುವಂಥದ್ನ ಯಾಕೆ ಬಳಸ್ತಾರೆ ಅಂತಂದ್ರೆ, ಯಾವುದನ್ನು ಮಾಡೋದ್ರಿಂದ ಉತ್ತಮವಾದ ಒಂದು ಫಲ ದೊರೆಯುತ್ತೋ ಅದನ್ನು ಮಾಡಿ ಅಂತ ಹೇಳೋದಕ್ಕಾಗಿ, ಯಾವುದನ್ನು ಮಾಡದೇ ಇರೋದ್ರಿಂದ ಕೆಟ್ಟ ಒಂದು ಫಲ ಸಿಗತ್ತೋ ಅಂತದ್ದು ಮಾಡಬೇಡಿ ಅಂತ ಅದನ್ನ ತಿಳಿಸೋದಕ್ಕಾಗಿ ಇಲ್ಲಿ ಉತ್ತಮವಾದ ಫಲಗಳು ಅಂತ ಅನ್ನೋದು ದೊರೆಯೋದ್ ಬೇಕಾದ್ರೆ ನಾವು ಕೃಷ್ಣ ಪರಮಾತ್ಮ ಹೇಳಿದ ಆ ಕರ್ಮಗಳನ್ನು ಯಜ್ಞ ರೂಪದಲ್ಲಿ ಮಾಡ್ಬೇಕು ಅಂತ ಅನ್ನೋದನ್ನ ತಿಳಿಸಿತು. ಈ ಲೋಕದಲ್ಲಿ ಇರುವಾಗ್ಲೂ ನಮಗೆ ಏನೋ ಒಂದು ಬಯಕೆಗಳಿದೆ. ಆ ಬಯಕೆಗಳೆಲ್ಲ ಪೂರೈಸೋದಕ್ಕೆ ಬಯಕೆ ಇಲ್ಲಂಗ ಪರಮಾತ್ಮನ ಪ್ರೀತ್ಯರ್ಥವಾಗಿ ಕರ್ಮವನ್ನು ಮಾಡಬೇಕು. ಯಾವ ಕರ್ಮವನ್ನು ಮಾಡೋದ್ರಿಂದ ಪರಮಾತ್ಮ ಪ್ರೀತಿ ಆಗ್ತಾನೋ ಅದು ನಮ್ಗೆ ನಮ್ಮ ಇಷ್ಟಾರ್ಥ ಸಿದ್ಧಿಗೆ ಕಾರಣ ಆಗತ್ತೆ ಅಂತಂತಾರೆ. ಇದು ಮುಖ್ಯವಾದ ಒಂದು ತಿಳುವಳಿಕೆಯನ್ನು ಇವಾಗ ಇರುವಂತ ಸೈಕಾಲಜಿಸ್ಟ್ ಮತ್ತೆ ಈಗಿರುವಂತ ವೆಸ್ಟರ್ನ್ ಜನರಿಗೆ ಕೂಡ ಈ ಉಪದೇಶವನ್ನು ಕೊಡ್ತಾ ಇರುವಂತ ತುಂಬಾ ಜನ ಈ ತರ ರಿಸರ್ಚ್ ಮಾಡಿದವ್ರು ಹೇಳ್ತಾರೆ. ಯಾವುದನ್ನು ಬಯಸ್ದೇನೆ ನೀವೆಲ್ಲವನ್ನೂ ಆ ಅನಂತವಾಗಿ ಶಕ್ತಿ ತಿಳುವಳಿಕೆ ಇರುವಂತ ಒಂದು ತತ್ವ ಇದೆಲ್ಲ, ಅದಕ್ಕೆ ನೀವು ಅವ್ರು ಅದನ್ನ ಭಗವಂತ ಅಂತ ಹೇಳ್ತಾರೋ ಇಲ್ಲ ನೇಚರ್ ಅಂತ ಹೇಳ್ತಾರೋ ಒಂದ್ ಶಕ್ತಿ ಅಂತ ಹೇಳ್ತಾರೋ, ಆದ್ರೆ ಹೇಳ್ತಾರೆ ಅದೇ. ನಾವೇನೋ ಒಂದನ್ನ ಗುರಿ ಇಟ್ಕೊಂಡು ಒಂದು ಕರ್ಮವನ್ನು ಮಾಡೋದು, ಒಂದು ಪ್ರೇಯರ್ನ ಮಾಡೋದು ಮಾಡಿದಾಗ ನಮಗೆ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಂತ ಅನ್ನೋದು ಕೂಡ ನಮಗ್ ಗೊತ್ತಾಗಲ್ಲ. ಪರಮಾತ್ಮನ ಪ್ರೀತ್ಯರ್ಥ ಆದ್ರೆ ತಾನೇ ಸಿದ್ಧಿ ಆಗತ್ತೆ ಅಂತ ಶಾಸ್ತ್ರ ಹೇಳತ್ತೆ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಭಗವಂತ ಪ್ರಸನ್ನ ಆದರೆ ಏನ್ ಬೇಕಾದ್ರೆ ನಿಮ್ಗೆ ಸಿಕ್ಕೋದು ಅಂತಾರೆ. ಅದರಿಂದ ನಾವು ಪರಮಾತ್ಮನ ಪ್ರಸಾದವನ್ನು ಬಯಸಿ ಕರ್ಮವನ್ನು ಮಾಡ್ಬೇಕಲ್ವಾ. ಅದಕ್ಕಾಗಿಯೇ ಒಂದು ಕಥೆಯನ್ನು ಹೇಳ್ತಾರೆ. ಹಿಂದೆ ಬ್ರಹ್ಮ ಒಂದು ಸೃಷ್ಟಿ ಮಾಡಿದಲ್ಲ, ಸರ್ಗ ಆದವು ಅಂತ ಅನ್ನೋದು ಪ್ರಜಾ ಸೃಷ್ಟಿಯಾದಿಗಳನ್ನು ಮಾಡಿ ಯಜ್ಞವನ್ನು ಅವನು ಹೇಳಿದ ಅಂತೆ. ಪುರೋವಾಚ ಅಂತಂದ್ರೆ ಹಿಂದೆಯೇ ಹೇಳಿದ ಮಾತು. ಯಾವಾಗ ಹೇಳಿದ ಮಾತು ಅಂತಂದ್ರೆ, ಯಾವಾಗ ಸೃಷ್ಟಿ ಆಗಿತ್ತೋ ಅವಾಗಲಿಂದವೇ ಇದೇ ಮಾತಿದೆ ಅಂತ. ಏನು ಅಂತಂದ್ರೆ, ಯಜ್ಞ ಅಂತ ಅನ್ನೋದನ್ನ ಮಾಡ್ಕೊಂಡು ಯಜ್ಞದಿಂದ ನಿಮ್ಮ ಇಷ್ಟಾರ್ಥಗಳನ್ನು ನೀವು ಸಿದ್ಧಿಸ್ಕೊಳ್ರಿ ಅಂತ ಅನ್ನೋದನ್ನ ಆ ಬ್ರಹ್ಮದೇವರು ತನ್ನ ಮಕ್ಕಳಾದ ಪ್ರಜಾ ಅಂತಂದ್ರೆ ಪ್ರಕೃಷ್ಟವಾಗಿ ಇರುವಂತವ್ರು, ಪ್ರಕೃಷ್ಟೇನ ಜಾಯತೆ ಅಂತ, ಅವರು ಚೆನ್ನಾಗಿ ಹುಟ್ಟಿರ್ತಾರೆ ಅಂತಂದ್ರೆ ಅವರು ತಮ್ಮ ಜೀವನದ ಒಂದು ಗುರಿಯನ್ನು ಸಾಧಿಸ್ಕೊಳ್ಳುವಂತ ಒಂದು ಮಾರ್ಗದಲ್ಲಿ ಇರೋ ಒಂದು ಸ್ವಭಾವವುಳ್ಳವರಾಗಿರ್ತಾರಲ್ಲ, ಅವರಿಗೆ ಈ ಮಾತು ಪ್ರಜಾ ಎಲ್ಲಾ ಜೀವರಿಗೂ ಅನ್ವಯ ಆದ್ರೂ ಯಾರನ್ನು ಪೂರ್ಣವಾಗಿ ತಮ್ಮ ಜೀವನದಲ್ಲಿ ಅಳವಡಿಸೋದಕ್ಕೆ ಸಾಧ್ಯ ಅವರು ಪ್ರಜೆಗಳು ಅಂತ. ತಂದೆಗೆ ಯಾರು ನಿಜವಾದ ಪ್ರಜೆ, ಯಾರಿಂದ ಆ ಕರ್ತವ್ಯವನ್ನು ಪೂರ್ಣವಾಗಿ ನಿರ್ವಹಣೆ ಮಾಡಿ ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯವೋ ಅಂತವರು ಪ್ರಜೆಗಳು. ಅಂತ ಪ್ರಜೆಗಳು ಅಂತ ಅನ್ನೋಂಥವ್ರಿಗಾಗಿ ಬ್ರಹ್ಮದೇವರು ಸೃಷ್ಟಿ ಮಾಡೋ ಕಾಲದಲ್ಲೇ ಹೇಳ್ಬಿಟ್ಟಿದಾನ ಅಂತಂದ್ರು. ಹೇಳಿದ ಮಾತು ಏನು? ಯಜ್ಞಗಳು ಅಂತ ಅನ್ನೋದು ಇದೆ. ಈ ಯಜ್ಞಗಳನ್ನು ನೀವು ಮಾಡಿ ನಿಮ್ಮ ಇಷ್ಟಾರ್ಥವನ್ನು ನೀವು ಪಡೆಯಬಹುದು ಅಂತ. ಯಜ್ಞಗಳು ಅಂತ ಅನ್ನುವಂಥ ಕರ್ಮಗಳೂ ಇದೆ.
ಯಜ್ಞ ಅಂತ ಅನ್ನುವಂತ ನಾವು ನಿತ್ಯ ನಿಯತ ಕರ್ಮವನ್ನು ಮಾಡ್ತಾ ಅವನಿಗೆ ಪರಮಾತ್ಮನ ಪ್ರೀತ್ಯರ್ಥವಾಗಿ ಯಾವ ಅಪೇಕ್ಷೆಯೂ ಇಲ್ಲದೇನೆ ಅವನೇ ನನ್ನೊಳಗೆ ನಿಂತು ಮಾಡಿಸ್ತಾ ಇದ್ದಾನ ನನ್ನ ಒಳಿತಿಗಾಗಿ ಅಂತ ತಿಳ್ಕೊಂಡು ಮಾಡ್ತಾ ಇರುವಂತ ಎಲ್ಲಾ ಕರ್ಮವೂ ಯಜ್ಞವೇ. ಈ ಎಲ್ಲಾ ಕರ್ಮವನ್ನು ಈ ತರ ಯಜ್ಞ ರೂಪದಲ್ಲಿ ಮಾಡಿದಾಗ್ಲೂ ಮನಸ್ಸಲ್ಲಿ ಯಾವ ಕೊರತೆಯೂ ಇರೋದಿಲ್ಲ ಅಂತ. ಇಷ್ಟ ಕಾಮ ದುಃಖ ಅಂತಂದ್ರೆ ಒಂದು ಕಾಮಧೇನು ಹೇಗೆ ತನ್ನ ಒಂದು ಮಕ್ಕಳಿಗಾಗೋ ಯಾರು ಅದನ್ನು ಪ್ರಾರ್ಥಿಸ್ತಾರೆಯೋ ಅವರಿಗೆ ಹಾಲನ್ನು ಎರೆಯೋ ತರ ಅದರಲ್ಲಿ ಇದೆ ಆ ಗುಣ. ಯಾವುದು ಅಂದ್ರೆ ಈ ಕರ್ಮವನ್ನು ಪರಮಾತ್ಮ ಪ್ರೀತ್ಯರ್ಥವಾಗಿ ಮಾಡಿದಾಗ ಪರಮಾತ್ಮನೇ ಆ ಕಾಮಧೇನುವಾಗಿ ಜೀವರಿಗೆ ಅವರ ಇಷ್ಟಾರ್ಥವನ್ನು ಕೊಡ್ತಾನ ಅಂತವೇ ಅರ್ಥ ಅಲ್ಲಿ. ಕಾಮ ದುಃಖ ಅಂತಂದ್ರೆ ಕಾಮಧೇನು ಹಾಗೆ ನಿಮಗೆ ಎಲ್ಲಾ ನಿಮ್ಮ ಏನು ಇಷ್ಟಾರ್ಥಗಳಿರುತ್ತೋ ಅದೆಲ್ಲ ಲಭಿಸತ್ತೆ. ಆದ್ರೆ ನಾವು ಇಷ್ಟಾರ್ಥಕ್ಕಾಗಿ ಕರ್ಮವನ್ನು ಮಾಡೋದಲ್ಲ. ಇಷ್ಟಾರ್ಥ ಇದೆ, ಇವಾಗ ಒಂದೊಂದು ಇರತ್ತೆ, ನಮ್ಮಿಂದ ಅದನ್ನ ಇಲ್ಲ ಅಂತ ಮಾಡಕ್ಕಾಗಲ್ಲ. ಈಗ ಲೋಭದಿಂದ ಮಾಡುವಂತ ಕರ್ಮಗಳು ನಂಗ ಅದು ಸಿಕ್ಲೇಬೇಕು ಅಂತ ಮಾಡೋದ್ರಿಂದ ಮನಸ್ಸು ಈ ನಿಷ್ಕಾಮ ಕರ್ಮದಲ್ಲಿಯೂ ತೊಡಗ್ಲಾರ್ದು. ಅದರಿಂದ ಕರ್ಮವನ್ನು ಮಾಡುವಾಗ ಕಾಮನೆ ಇಲ್ಲದೆ ಮಾಡ್ಬೇಕಾದ್ರೆ ಲೋಭಾದಿಗಳು ಮನಸ್ಸಲ್ಲಿ ಇರಬಾರ್ದು. ಯಾವುದು ಮನೋರೋಗಗಳಿದೆ, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ. ಇಲ್ಲಿ ಹೇಳ್ತಿರೋಂಥದ್ದು ಏನು ಅಂದ್ರೆ ಒಂದು ಧರ್ಮ ಅವಿರುದ್ಧವಾಗಿರುವಂತ ಕಾಮಗಳಲ್ಲಿ ಪರಮಾತ್ಮನೇ ನೆಲೆಸಿ ಇರ್ತಾನ. ಆ ಧರ್ಮ ವಿರುದ್ಧವಾಗಿ ಅಂದ್ರೆ ಈ ಪುರುಷಾರ್ಥ ರೂಪದಲ್ಲಿ ಇರುವಂತ ಕಾಮಗಳು ಅದು ಧರ್ಮಕ್ಕೆ ಅನುಗುಣವಾಗಿರುತ್ತೆ. ತಮ್ಮ ಒಂದು ಜೀವನದಲ್ಲಿ ಸಾಗಬೇಕಾದ ಮಾರ್ಗದಲ್ಲಿ ಯಾವುದೋ ಒಂದು ತಡೆಗಳು ಇದ್ದರೆ ಅದನ್ನು ನಾವು ನಿವಾರಣೆ ಮಾಡೋದಕ್ಕೆ ಯಜ್ಞವನ್ನು ಮಾಡಬಹುದು. ಯಜ್ಞವನ್ನು ಮಾಡಬಹುದು ಅಂತ ಅನ್ನುವಾಗ ದಿನಚರಿಯಲ್ಲಿಯೇ ಯಜ್ಞವನ್ನು ಮಾಡಬಹುದು, ಮತ್ತೆ ಒಂದು ಪ್ರತ್ಯೇಕವಾಗಿರುವಂತ ಯಜ್ಞಗಳು ಮಾಡಬಹುದು. ಅದನ್ನು ವೇದಗಳಲ್ಲಿಯೇ ಹೇಳಿದ್ದಾರೆ. ಪುತ್ರ ಕಾಮೇಷ್ಟಿ ಯಜ್ಞ ಅಂತಿದೆ. ಯಾವ್ದಾವ್ದು ಒಂದೊಂದು ಯಜ್ಞಗಳು ಇರತ್ತೆ. ಆ ಯಜ್ಞಗಳೆಲ್ಲ ಪುತ್ರ ಕಾಮೇಷ್ಟಿ ಯಜ್ಞ ಅಂತ ಹೇಳಿದ ಕೂಡ್ಲೆ ಪುತ್ರನಿಗಾಗಿ ನಾನು ಈ ಯಜ್ಞವನ್ನು ಮಾಡ್ತಾನೆ ಅಂತ ಅನ್ನುವಂತ ಒಂದು ಸಂಕಲ್ಪ ಇರತ್ತೆ. ಆದ್ರೆ ಆ ಸಂಕಲ್ಪದಲ್ಲಿ ಮುಖ್ಯ ಸಂಕಲ್ಪ ಏನಿರ್ಬೇಕು, ಪುತ್ರನಿಗಾಗಿ ಮಾಡ್ತೀನಲ್ಲ, ಈ ಪುತ್ರನು ಪರಮಾತ್ಮನ ಸೇವಕನಾಗಲಿ. ಆ ಪುತ್ರ ಪ್ರಜೋತ್ಪತ್ತಿಯು ಪರಮಾತ್ಮನ ಸೇವಾ ರೂಪದಲ್ಲಿ ಆಗಬೇಕಲ್ಲ. ನನ್ನೊಳಗೆ ಈ ಕರ್ಮ ಆಗ್ಲಿಲ್ಲ ಅಂತ ಅನ್ನೋದ್ರಿಂದ ಹೇಳ್ಬೇಕೇ ವಿನಃ ನನಗೆ ಮಗು ಬೇಕು, ನಾನು ಅದನ್ನ ಮುದ್ದಾಡಿ ಆನಂದ ಪಡ್ಬೇಕು, ಅದರಿಂದಾಗಿ ನಂಗೆ ಮಗು ಬೇಕು ಅಂತ ಅನ್ನೋಂತ ಆಲೋಚನೆ ಇಲ್ಲ. ಯಾವುದನ್ನು ಮಾಡುವಾಗ್ಲೂ ಪರಮಾತ್ಮ ಪ್ರೀತ್ಯರ್ಥವಾಗಿ ಇದು ನನ್ನ ಜೀವನ ಸಾಗಬೇಕು ಅಂತ ಅನ್ನುವಂತ ಒಂದು ಉದ್ದೇಶದಲ್ಲಿ ಮಾಡಿದ ಕರ್ಮ. ಜೀವರಿಗೆ ಯಾವಾಗ ದಶರಥ ಮಹಾರಾಜ ಮಾಡಿದ್ನೋ ಅದರಲ್ಲಿಯೂ ಅವನಿಗೆ ಉತ್ತಮವಾದ ಉದ್ದೇಶ ಏನಿತ್ತು, ಪ್ರಜೆಗಳನ್ನೆಲ್ಲ ಚೆನ್ನಾಗಿ ರಕ್ಷಣೆ ಮಾಡೋದಕ್ಕೆ ಮುಂದೆ ಒಂದು ಒಳ್ಳೆ ರಾಜ ಬೇಕು ಅಂತ ಅಂದಾಗ ಅದು ನನ್ನಿಂದ ಕೊಡಬೇಕಾದ ಕರ್ತವ್ಯ. ಅದು ಅವನು ರಾಜನಾಗಿ ಇದ್ದದಿಂದ ಅವನು ತನ್ನ ಮಗನನ್ನು ಇಲ್ಲಿ ರಾಜನಾಗಿ ಬಿಟ್ಟು ಹೋಗ್ಬೇಕು. ಆ ಪರಂಪರೆಗೆ ಅವನು ಮಾಡ್ತಿರೋಂತ ಒಂದು ಕರ್ತವ್ಯ ಕರ್ಮ ಅದು ಮಾಡದೆ ಹೋಗ್ತೀನಲ್ಲ ನಾನು, ಅದಕ್ಕಾಗಿ ನಾನು ಯಜ್ಞವನ್ನು ಮಾಡಿ ಪರಮಾತ್ಮನ ಪ್ರೀತಿ ಮಾಡಿಸಿ ಒಂದು ಮಗುವನ್ನು ಪಡಿಬೇಕು ಅಂತ ಅನ್ನುವಂಥ ಉದ್ದೇಶ ಅವರಲ್ಲಿ ಇತ್ತು. ಯಾವುದೇ ಒಂದು ಯಜ್ಞ ಮಾಡಿದಾಗ್ಲೂ ಕೂಡ ಅದಕ್ಕೊಂದು ಉದ್ದೇಶವನ್ನು ವೇದಗಳು ಹೇಳಿದ್ರು ಕೂಡ ಆ ಉದ್ದೇಶವೇ ನಮಗೆ ಗುರಿ ಅಂತ ಅನ್ನೋದು ಮಾಡಿದಾಗ ಅದು ಲಭಿಸತ್ತೋ ಲಭಿಸಲ್ವೋ ಗೊತ್ತಿಲ್ಲ. ಆದ್ರೆ ಯಾವಾಗ ಬಂದು ಪರಮಾತ್ಮನ ಪ್ರೀತಿಗಾಗಿ ಅಂತ ಈ ಯಜ್ಞವನ್ನು ಮಾಡಿದಾಗ ಅದು ಖಂಡಿತವಾಗಿ ಫಲದಾಯಕ. ರಕ್ಷತಿ ಇತ್ಯೇವ ವಿಶ್ವಾಸ ಅಂತ. ಆ ವಿಶ್ವಾಸ ಇತ್ತು ಅಂತಂದ್ರೆ ಯಜ್ಞದಿಂದ ನಿಂಗೆ ಕಾಮಧೇನು ಹಂಗೆ ಪರಮಾತ್ಮನ ಅನುಗ್ರಹ ನಿನ್ ಮೇಲೆ ಸುರಿಮಳಿಯಾಗಿ ಬಂದು ಸುರಿಯತ್ತೆ ಅಂತ ಅನ್ನೋದನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಯಾರಿಗೂ ನಾನು ಯಜ್ಞ ರೂಪದಲ್ಲಿ ಮಾಡ್ಬಿಟ್ರೆ ಅಷ್ಟೇನೆ ಯಾವ ಕಾಮನೇನೂ ಇರಬಾರ್ದು, ಅದರಿಂದ ನನ್ಗೆ ಏನು ಲಭ್ಯ ಆಗೋದಿಲ್ಲ ಅಂತ ಅನ್ನುವಂತ ಆಲೋಚನೆ ಬೇಡ ನಿಂಗೆ. ಯಾವಾಗ ನೀನು ಎಲ್ಲ ಆ ಅನಂತಾನಂತ ಶಕ್ತಿ ಉಳ್ಳ ಅನಂತ ಜ್ಞಾನ ನಿನ್ನೊಳಗೆ ಏನು ನಿನ್ನ ಕೊರತೆಗಳಿದೆ ಅದನ್ನು ನೀಗೋಂತ ಒಂದು ಶಕ್ತಿ ಉಳ್ಳ ಪರಮಾತ್ಮನಿಗೆ ಈ ಕರ್ಮ ಅಂತ ತಿಳ್ಕೊಂಡು ಅವನಿಗಾಗಿ ಪ್ರೀತಿಪೂರ್ವಕವಾಗಿ ಪ್ರಾಮಾಣಿಕವಾಗಿ ನಿಯತವಾಗಿ ಇರುವಂತ ಕರ್ಮಗಳನ್ನು ಅವನ ಸೇವೆಗಾಗಿ ಮಾಡಿದಾಗ್ಲೂ ನಿಮ್ಮ ಜೀವನ ಉದ್ಧಾರವೇ. ಯಜ್ಞ ರೂಪದ ಕರ್ಮವನ್ನು ಮಾಡಿದಾಗ್ಲೂ ನಿಮ್ಮ ಜೀವನ ಉದ್ಧಾರವೇ ಅಂತಂದು. ಯಜ್ಞ ರೂಪ ಕರ್ಮ ಅಂತ ಅನ್ನೋದನ್ನ ದಿನಚರಿಯಲ್ಲಿಯೂ ಯಜ್ಞ, ವೇದಾದಿಗಳಲ್ಲಿ ಹೇಳಿರುವಂತ ಯಜ್ಞಗಳು ಯಜ್ಞ. ಅಂತ ಯಜ್ಞವನ್ನು ಪ್ರತ್ಯೇಕವಾಗಿ ಅವರವರ ಒಂದು ಏನಾದ್ರೂ ಒಂದು ಕೊರತೆಗಳಿದ್ರೆ ಅದನ್ನ ನೀಗಿಸ್ಕೊಳ್ಳೋದಕ್ಕೆ ಬೇಕಾದದನ್ನು ಕೊಡ್ತಾರೆ. ತಂತ್ರಸಾರ ಸಂಗ್ರಹದಲ್ಲಿಯೂ ಆಚಾರ್ಯರು ಆರೋಗ್ಯಕ್ಕಾಗಿ ಧನ್ವಂತ್ರಿ ಮಂತ್ರ, ಶ್ರೀಮಂತಿಕೆಗಾಗಿ ಶ್ರೀಕರ ನಾರಾಯಣ ಮಂತ್ರ ಅಂತೆಲ್ಲ ಇದೆ. ಆದ್ರೆ ಇದ್ರ ಉದ್ದೇಶ ಏನು, ಈ ಸಂಪತ್ತನ್ನು ನಾನು ಪಡೆದು ಅದರಿಂದ
ಧರ್ಮದ ಹಾದಿಯಲ್ಲಿ ನಾನು ತೊಡಗಬೇಕು, ಮತ್ತವರನ್ನು ತೊಡಗಿಸ್ಬೇಕು. ಈ ಶ್ರೀಮಂತಿಕೆಯಿಂದ ಪರಮಾತ್ಮನ ಪ್ರೀತಿಗಾಗಿ ನಾನು ಮಾಡಬೇಕಾದ ಕೆಲಸಗಳನ್ನು ಮಾಡಬೇಕು ಅಂತ. ಆ ಎಲ್ಲ ಹಿಂದೆ ಇರೋದು ಪರಮಾತ್ಮನ ಪ್ರೀತಿಯೇ ಇರ್ಬೇಕು ಅಂತ ಅನ್ನೋದು. ನಮ್ಮ ಪ್ರೈವೇಟ್ ಒಂದು ತೃಪ್ತಿಗೋ ನಮ್ಮ ಒಂದು ಅಟ್ಯಾಚ್ಮೆಂಟಿಗೋ ನಾವು ಅದನ್ನ ಬಯಸೋದ್ರೆ ಅದು ನಮಗೆ ಯಜ್ಞ ಅಂತವೇ ಕರೆಸ್ಕೊಳ್ಳೋದಿಲ್ಲ. ಯಜ್ಞ ಅಂತ ಕರೆಸ್ಬೇಕಾದ್ರೆ ಹಿಂದೆ ಇರ್ಬೇಕಾದದ್ದು ಪರಮಾತ್ಮನ ಒಂದು ಸೇವಾ ನಾನ್ ಮಾಡ್ಬೇಕಲ್ಲ ಅಂತ ಅನ್ನುವಂತ ಒಂದು ಉದ್ದೇಶ. ಅಂತ ಉದ್ದೇಶದಿಂದ ಮಾಡಿದ ಕರ್ಮಗಳಿಂದ ನೀನು ಎಲ್ಲಾ ಬಯಕೆಗಳನ್ನು ಪಡೆಯಬಹುದು ಅಂತ ಅನ್ನೋದನ್ನ ಹೇಳ್ತಾರೆ. ಇವಾಗಿನ ಕಾಲದ ರಾಬಿನ್ ಶರ್ಮಾ ಅಂತ ಅನ್ನುವಂಥವ್ರು ಮತ್ತೆ ಎಷ್ಟೋ ಜನ ಇದ್ದಾರೆ. ಎಲ್ಲರೂ ಕೂಡ ಜನರಿಗೆ ಈ ಉಪದೇಶವನ್ನು ಅಂದ್ರೆ ಭಗವದ್ಗೀತೆಯಿಂದ ಅವ್ರು ತಗೊಂಡು ತಮ್ಮ ಜೀವನದಲ್ಲಿ ಅವ್ರು ಅಳವಡಿಸಿರಬಹುದು. ಆದ್ರಿಂದ ಅವ್ರಿಗೆ ಒಂದು ಸಂತೋಷ ಆಗಿದೆ. ಅವರಿಗೆ ಏನು ಮನಸ್ಸಲ್ಲಿ ಯಾವ ತೊಂದರೆಗಳು ಇಲ್ದೇನೆ ಮನೋಕಾಮನೆಗಳೆಲ್ಲ ತಾನಾವೇ ನೆರವೇರ್ತಾ ಇದೆ ಅಂತ ಅನ್ನೋದನ್ನ ಅವರು ನೋಡಿ ಅದನ್ನು ರಿಸರ್ಚ್ ಮಾಡಿ ಬೇರೆಯವ್ರಿಗೇನು ಅವರು ಅದನ್ನು ಉಪದೇಶ ಮಾಡ್ತಾ ಇದ್ದಾರೆ ಇವಾಗಿನ ಕಾಲದಲ್ಲಿ. ಮಾಡು ಕರ್ಮವನ್ನು ಏನೆಲ್ಲ ಮಾಡ್ಬೇಕೋ ಮಾಡ್ರಿ, ಆದ್ರೆ ಮಾಡುವಾಗ ಒಂದು ಆ ಬಯಕೆ ಇಟ್ಕೋಬೇಡಿ ಅಂತ. ನಂಗೆ ಇದೇ ಬೇಕು ಅದೇ ಬೇಕು ಅಂತ. ಅನಂತ ಶಕ್ತಿ ಇದೆ ಆ ನೇಚರ್ ಅಲ್ಲಿ ಅಂತಾರೆ ಅವರು. ಆಕಾಶದಲ್ಲಿ ಇದೆ, ನೇಚರ್ ಅಲ್ಲಿ ಇದೆ ಅಂತಾರೆ. ಅದ್ ಯಾವ್ದ್ರಲ್ಲಿ ಇದೆ? ಪರಮಾತ್ಮನಲ್ಲಿ ಇದೆ. ಅದನ್ನ ಒಪ್ಕೊಂಡು ನಾವು ಆ ಪರಮಾತ್ಮನ ಅನಂತ ಶಕ್ತಿಗೆ ಆ ಜ್ಞಾನ ಅವನಿಗೆ ಆ ಜ್ಞಾನ ಇದೆ, ನಮಗೇನು ಯಾವಾಗ ಕೊಟ್ರೆ ನಾವು ಉದ್ಧಾರ ಆಗ್ಬೇವೋ ಆ ರೀತಿಲಿ ಅವ್ನು ಕೊಡುವಂತ ಅನ್ನುವಂತ ಆಲೋಚನೆಯಿಂದ ಕರ್ಮವನ್ನು ಅವನಿಗೆ ಸಮರ್ಪಣೆ ಮಾಡಿ, ಅದು ನಿಮಗೆ ಉತ್ತಮ ಅಂತ ಬ್ರಹ್ಮನೇ ಹೇಳಿದ ಮಾತು ಅಂತ ಅನ್ನೋದನ್ನ ಕೃಷ್ಣ ಪರಮಾತ್ಮ ಎಷ್ಟು ಹೇಳ್ತಾನಂದ್ರೆ, ಕೃಷ್ಣನೇ ಸರ್ವೋತ್ತಮ, ಅವನೊಬ್ನೇ ಹೇಳಿದ್ರೆ ಸಾಕು. ಆದ್ರೆ ಅವನು ಹೇಳ್ತಾನ, ಇದ್ ನಾನ್ ಇವತ್ತು ಹೇಳಿದ ಮಾತಲ್ಲ, ದ್ವಾಪರ ಯುಗದಲ್ಲಿ ಸರ್ಗ ಆದವು ಯಾವಾಗ ಸೃಷ್ಟಿ ಆಯ್ತೋ ಆವಾಗ್ಲಿಂದವೇ ಇದೇ ಮಾತಿದೆ ಅಂತ. ಅಂದ್ರೆ ಈ ಪ್ರಮಾಣ ದೇವರ ಒಂದು ಪ್ರೀತ್ಯರ್ಥವಾಗಿ ಮಾಡೋ ಕರ್ಮಗಳಿಗೆ ಸರ್ವ ಕಾಮನೆಗಳನ್ನು ಈಡೇರುವಂತ ಒಂದು ಗುಣ ಇದೆ ಅಂತ ಅನ್ನೋದು ಹಿಂದೆಯಿಂದವೇ ಬಂದದ್ದು, ಮತ್ತೆ ಮಾಡಿ ಅದನ್ನು ಅನುಭವಿಸಿದವರು ಇದ್ದಾರೆ. ಅದೇ ರೀತಿಲಿ ನಾವು ಹೋಗೋದು ಅಂತ. ಹಿಂದೆ ಹೋದವರ ರೀತಿ ಅವರು ಸಕ್ಸಸ್ಫುಲ್ ಆಗಿ ಇದ್ದಾರೆ ಅಂತಂದ್ರೆ ನಾವ್ ಅದನ್ನ ಅನುಸರಿಸ್ತೇವೆ. ಅದೇ ರೀತಿಲೇ ಇಲ್ಲಿಯೂ ಹೇಳ್ತಾನೆ, ಹಿಂದೆ ಹೇಳಿದ ಮಾತೇ ಇದು ಅಂತ. ಇದು ಅರ್ಥವಾದ ಈ ಕಥೆ ಅಂತ ಅನ್ನುವಂಥದ್ದು ನಿಜವಾಗಿಯೂ ಇದೆ ಅಂತ ಇಲ್ಲ ಅಂತ ಅನ್ನೋದನ್ನ ನಮ್ಮ ಗುರುಗಳು ಗೋವಿಂದಾಚಾರ್ಯರು ಹೇಳ್ತಾರೆ. ಬ್ರಹ್ಮನು ಹೇಳಿದ ಅಂತಂದಾಗ ಬ್ರಹ್ಮನೇ ಹೇಳಿದ್ನ, ಚತುರ್ಮುಖ ಬ್ರಹ್ಮನ ಇಲ್ಲ ಪರಮಾತ್ಮ ಹೇಳಿದ್ನ ಅಂತಂದ್ರೆ ಯಾರಾದ್ರೂ ಆಗ್ಬೋದು ಅಂದ್ರು. ಬ್ರಹ್ಮ ಅಂತಂದ್ರೆ ಸರ್ವಗುಣ ಪರಿಪೂರ್ಣ ಅಂದ್ರೆ ಪರಮಾತ್ಮ, ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂದ್ರೆ ಪರಮಾತ್ಮನ ಮಗನಾಗಿ ಬಂದು ಪದ್ಮದಿಂದ ಹುಟ್ಟಿದ ಬ್ರಹ್ಮ. ಸೊ ಈ ಸೃಷ್ಟಿಕಾಲದಿಂದ ಇರುವಂತ ಈ ಒಂದು ವಿಚಾರ ಇದಲ್ವಾ, ಇದು ಎಷ್ಟು ಪ್ರಾಮಾಣಿಕವಾಗಿ ನಾವು ಮಾಡ್ಬೇಕು ಅಂತ ಅನ್ನೋಂತ ಒಂದು ಮನಸ್ಸೊಳಗೆ ನಮಗೆ ನೆಲೆನಾಟೋದಕ್ಕೆ ಇದು ಒಳ್ಳೆ ದೃಷ್ಟಾಂತ ರೂಪವಾಗಿಯೂ ಇದೆ. ಒಂದು ಕಥಾ ರೂಪದಲ್ಲಿ ಜನರಿಗೆ ಇದನ್ನು ನಿರೂಪಣೆ ಮಾಡಿ ತೋರ್ಸುತ್ತೆ. ಇದನ್ನು ನಂಗೆ ತಿಳಿದಷ್ಟು ನಾನು ನಿಮ್ಗೆ ನಿಮ್ ಮುಂದೆ ಇಟ್ಟಿದ್ದೀನಿ. ಇದನ್ನು ಪರಮಾತ್ಮ ಪ್ರೀತಿಯಾಗಿ ಸ್ವೀಕರಿಸ್ಲಿ ಅಂತ ಪ್ರಾರ್ಥಿಸ್ತಾ ಸಮರ್ಪಣೆ ಮಾಡೋಣ. ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.